ಸೂರ್ಯ, ಇಷ್ಟು ದಿನ ಡ್ಯೂಟಿ ಇಲ್ಲ ಅಂದ್ಕೊಂಡಿದ್ವಿ, ಒಳ್ಳೆ ಬಾಡಿಗೆನೇ ಸಿಕ್ತು ಕಣ. ಅಲ್ಲ ಸೂರ್ಯ, 2 ಅವರ್ ಇಲ್ಲೇ ಇರೋಕೆ ಹೇಳೋರಲ್ಲ, ವೇಟಿಂಗ್ ಚಾರ್ಜ್ ಏನಾದ್ರು ಕೊಡ್ತಾರಾ? ಹ್ಞೂ, ಮತ್ತೆ ದುಡ್ಡು ಸುಮ್ಮನೆ ಬರ್ತದ? ನೋಡೋಕೀಗ ದೊಡ್ಡ ಮನುಷ್ಯರ ಥರ ಅವರೇ, ಏನಾರು ಎಕ್ಸ್ಟ್ರಾ ಕೊಡ್ಬೋದು. ನೀನು ಯಾರ ನೀನಲ್ಲಿ ಎಳ್ನೀರು ತೊಗೊಂಡ್ರೆ ಸ್ಟ್ರಾ ಕೂಡ ಎಕ್ಸ್ಟ್ರಾ ಕೊಡಲ್ವೋ ಅಂಥ ಕಾಲ ಇದು. ಇನ್ನು ದುಡ್ಡು ಕೊಡ್ತಾರಾ? ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ಇನ್ನೇ ನಾವಾಯ್ತು, ನಮ್ಮ ಕೆಲಸ ಆಯಿತು, ನೋಡ್ಕೊಂಡು ಸುಮ್ಮನೆ ಇದ್ಬಿಡು. ಹೇಯ್, ನೀನೇನೇ ಇಲ್ಲಿ ಬಂದ್ಬಿಟ್ಟಿದ್ಯಾ? ಓ, ಈ ಕಂಪ್ನಿಗೂ ನೀನು ಹೂ ಕೊಡಕ್ಕೆ ಬರ್ತೀಯಾ? ಇಲ್ಲ ರೀ, ನಿಮ್ಮನ್ನ ನೋಡೋಣ ಅಂತಾನೆ ಬಂದೆ. ನಾನಿಲ್ಲಿರೋ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು? ನಾನೇ ಹೇಳಿದ್ದು. ಸಿಸ್ಟರ್ ಕಾಲ್ ಮಾಡಿದಾಗ ನೀನು ಎತ್ತಿಲ್ ಬಂತೆ, ಅದಕ್ಕೆ ನನಗೆ ಕಾಲ್ ಮಾಡಿದ್ರು. ಹಾಂ ಹೌದೌದು. ಗಾಡಿ ಓಡಿಸ್ತಾ ಇದ್ನಲ್ಲ, ಅದಕ್ಕೆ ಮಾತಾಡೋದು ಬೇಡ ಅಂತ ಎತ್ತಲಿಲ್ಲ. ಆಮೇಲೆ ಮಾಡೋಣ ಅಂತಲೇ ಇದ್ದೆ, ಮರ್ತೋಯ್ತು ಅಷ್ಟೇ. ಅಪ್ಪ ಹೆಂಗಿದ್ದಾರೆ? ಆರಾಮೇನೆ? ಅಪ್ಪ ಹುಷಾರಾಗೆ ಇದ್ದಾರೆ. ಮತ್ತೆ ಯಾಕೆ ಹುಡ್ಕೊಂಬಂದೆ? ಏನು ಅಷ್ಟೊಂದು ಲವ್ ನನ್ನ ಮೇಲೆ? ಸ್ವಲ್ಪ ಹೇಳೋದನ್ನ ಕೇಳಿಸ್ಕೊಂತೀರಾ? ಓ, ಹೇಳು. ಅದು ಇವತ್ತು ಶ್ರುತಿ ಅವ್ರನ್ನ ನೋಡೋದಕ್ಕೆ ಹೋಗಿದ್ದೆ. ಯಾರದು? ಅದೇ ರವಿ ಹೆಂಡ್ತಿರಿ. ಅವನು ನೋಡೋಕೆ ನೀನೇಕೆ ಹೋಗಿದ್ದೆ? ಯಾರನ್ನ ಕೇಳೋಗಿದ್ದೆ? ಏನು ವಿಷಯ ಅಂತ ಹೋಗಿದ್ದೆ? ಏನು ನೀನು ನೀವು ಹೋಗ್ಬೇಡ, ಅವ್ನು ನೋಡ್ಬೇಡ ಅಂತಂಗೆ? ಏಯ್, ನಿಧಾನಕ್ಕೆ ಮಾತಾಡೋ, ಇದು ಮೆಜೆಸ್ಟಿಕ್ ಅಲ್ಲ, ಕಂಪ್ನಿ. ನೀನು ಹೇಳಿದ್ರು ಅವಳು ನೋಡ್ಬೇಡ, ಮಾತಾಡ್ಸ್ಬೇಡ ಅಂತ. ಅವಳು ಏನಾದರೂ ಫೇಸ್ ಕಟ್ ನೋಡಿದ್ರು ಅವ್ರ ಸಂಬಂಧ ಕಟ್ಟಾಗಿ ಹೋಗುತ್ತೆ. ನಾನು ಹೇಳಿರ್ಲಿಲ್ವಾ? ತುಂಬಾ ಅಪಾಯದಲ್ಲಿ ಇದ್ದೀನಿ ಅಂತ ಕೂಗ್ದಾಗ ಹೋಗದೆ ಇರಕ್ಕಾಗತ್ತಾ? ಏನಪ್ಪ ಏನೇ? ಏನು ಮಾಡ್ಕೊಂಡು ಬಂದಿದ್ಯೆ ಈಗ? ಅದೇನು ಹೇಳೇ ಬೇಗ. ನೀವ್ ಹೀಗೆ ಕೋಪ ಮಾಡ್ಕೊಂಡ್ರೆ ನಾನು ಹೇಗೆ ಹೇಳಿ? ಸರಿ ಬಿಡು, ಹೇಳ್ಬೇಡ. ಹೇಳ್ದೆ ಹೋದ್ರೆ ನೀನ್ ಎಲ್ಲಾ ವಿಷಯನೂ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ ಅದಕ್ಕೂ ಕೂಗಾಡ್ತೀರಾ. ಚೇತಾ, ಹೇಳ್ಬಿಡ ಅವಳಿಗೆ. ನನಗೆ ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ನಾನು ಸರಿ ಇರಲ್ಲ ಅಂತ ಹೇಳ್ಬಿಡ ಅವಳಿಗೆ. ಸರಿ ಆಯ್ತಮ್ಮ, ಅದು ಏನಂತ ಹೇಳಮ್ಮ, ದಯವಿಟ್ಟು ಬೇಗ ಹೇಳು. ಅದು ಲೇ, ಹೆಣ್ಮಕ್ಳು ಮಲ್ಲಿಗೆ, ಕನಕಾಂಬ್ರ, ರೋಜಾ ಥರ ಇರಬೇಕು. ದುರ್ಗಿ, ಚಾಮುಂಡಿ, ಮಹಾಲಕ್ಷ್ಮಿ ಥರ ಇರೋದಲ್ಲ. ಏನೇ ನೀನಲ್ಲೇ ಹಿಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ನೀನು? ಒಂದ್ ಹುಡುಗಿ ಅಪಾಯದಲ್ಲಿದ್ದಾಗ ಸಹಾಯ ಮಾಡ್ಬೇಕು ಅಂತ ಅನ್ಸ್ತು. ಅದು ಹೆಂಗೆ ಅನ್ಸ್ಬಿಡುತ್ತೆ ನಿನಗೆ? ನನಗೆ ಕೇಳಿದೆ ನಿಂಗೆ ಅದು ಹೆಂಗೆ ಅನ್ಸ್ಬಿಡುತ್ತೆ? ಏನು ಹೇಳ್ತಾ ಇದೆಯೋ? ಅದು ಯಾವುದೋ ಹುಡುಗಿನ ಕಾಪಾಡೋಕೆ ಹೋಗಿದ್ದಾಳೆ. ಸರಿ ಆಯಿತು, ಇವಳಿಗೆ ಅಕಸ್ಮಾತ್ ಏನಾದರೂ ಅಪಾಯ ಆಗ್ಬಿಟ್ಟಿದ್ರೆ ಅವಾಗ ನನ್ನ ಗತಿ ಏನೋ? ನಗದು ನಗದು ಕಿಸಿತಾಳೆ. ಮಗ ಪ್ರೆಸ್ಸು. ಈ ಮೀಡಿಯಾನ ಏನಂದ್ರೆ? ಮಗ, ಮೊನ್ನೆ ಬಾರಲ್ಲ ಅವ್ನಿಗೆ ಏನೋ ಮಾಡಿದೆ? ಏನು ಮಾಡಿಲ್ಲಲ್ಲೋ, ಅವನು ಏನೋ ಗಿರಿಕ್ ಮಾಡ್ದ. ಒಂದು ಸೈಜ್ಗಳು ತೊಗೊಂಡು ತಲೆ ಪಕ್ಕ ಎತ್ತಾಗಿದೆ ಗುರು, ಅಷ್ಟೇ. ಅವ್ನು ಏನೂ ಆಗಿಲ್ಲ ಕಣ. ಇವ್ರು ಯಾಕೆ ಹಿಂಗೆ ಬರ್ತಾ ಓ, ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಓ, ಏನು ಸರ್ ಇದು ದೊಡ್ಡ ದೊಡ್ಡ ಕ್ಯಾಮ್ರಾ ಎಲ್ಲ ಇದೆ? ಶೂಟಿಂಗಾ? ಸಿನಿಮಾ ಶೂಟಿಂಗಾ? ಯಾರು ಸರ್ ಹೀರೋ? ಇಲ್ಲ ಸರ್, ಇವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದ್ವಿ. ನನ್ನನ್ನ ಯಾಕೆ? ಮೇಡಮ್, ನೀವು ಮಾಡಿರೋ ಕೆಲಸ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿದೆ. ವೆಲ್ಡಿಂಗ್ ಗೊತ್ತು, ಇದು ಯಾವುದೋ ಟ್ರೆಂಡಿಂಗ್ ಅಂದ್ರೆ ಏನು? ಮಗ, ಅದೆಲ್ಲ ಅರಬಿಕ್ ಭಾಷೆದು, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನನಗೂ ಗೊತ್ತಾಗಲ್ಲ. ಚೆನ್ನಾಗಿ ಕೂರ್ತಾಳೋ? ಸರ್, ನೀವಿಬ್ರು ಸ್ವಲ್ಪ ಸೈಡ್ಗೆ ಹೋಗ್ತೀರಾ? ಮೇಡಮ್ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ಪ್ರಾಣ ಕಾಪಾಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳ್ಕೊಳ್ಳೋ ಅಂತ ಸಾಹಸ ನಾನೇನ್ ಮಾಡಿಲ್ಲ. ಒಬ್ರು ಅಪಾಯದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಹೆಣ್ಣಿನ ಕರ್ತವ್ಯ ಅಲ್ವಾ? ಆದ್ರೂ ಒಂದು ಹೆಣ್ಣಾಗಿ ಇಷ್ಟು ಧೈರ್ಯ ಹೇಗೆ? ಸಹಾಯ ಮಾಡೋದಿಕ್ಕೆ ಹೆಣ್ಣಾದ್ರೆ ಏನು, ಗಂಡಾದ್ರೆ ಏನು? ನಿಮ್ಗೆ ಜಾವ್ಲಿನ್ ಥ್ರೋ, ಕರಾಟೆ ಅಥವಾ ಫುಟ್ಬಾಲ್ ಆಡೋ ಅಭ್ಯಾಸ ಇದೆಯಾ? ಯಾಕೆಂದ್ರೆ ಅಷ್ಟು ಕರೆಕ್ಟಾಗಿ ಹೊಡೆದ್ರಲ್ಲ. ಅಯ್ಯೋ, ಅದೆಲ್ಲ ಬರಲ್ಲ. ಕೋಪ ಇತ್ತು, ಅದಕ್ಕೆ ಹೊಡೆದೆ. ಮಗ, ಹುಷಾರು. ಸಿಸ್ಟರಿಗೆ ಕೋಪ ಬಂದ್ರೆ ಗುರಿ ಮಿಸ್ ಮಾಡಲ್ಲ. ಆಮೇಲೆ ಲೋಟ, ಸೌಟು, ಚಂಬು ಏನ್ ಬೇಕಾದ್ರೂ ಬಂದ್ ಬೀಳ್ಬೋದು. ಮೇಡಮ್, ಅದಕ್ಕೆಲ್ಲ ಸ್ಫೂರ್ತಿ ಯಾರು? ನನ್ ಗಂಡ. ಯಾರೇ ಕಷ್ಟ ಅಂದ್ರೂ ಸಹಾಯ ಮಾಡ್ತಾರೆ, ಅವರೇ ನನಗೆ ಸ್ಫೂರ್ತಿ. ಸರ್, ನೀವು ಸ್ವಲ್ಪ ಹೋಗಿ ಫೀಲ್ಡ್ ಕ್ಲಿಯರ್ ಮಾಡ್ತೀರಾ? ಅಯ್ಯೋ ಸರ್, ಇವರೇ ನನ್ ಗಂಡ. ಸರ್,
ನಿಮ್ ಹೆಂಡತಿ ಮಾಡಿರೋ ಸಭೆಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಅಲ್ಲಿ ಸಹಾಯ ಮಾಡಿಸ್ಕೊಂಡೋಳು ಒಳ್ಳೆಯವಳು ಕೆಟ್ಟೋಳು ಗೊತ್ತಿಲ್ಲ, ಆದರೆ ಯಾರಾದರೂ ಸರಿ ಕಷ್ಟದಲ್ಲಿದ್ದರೆ ಹೋಗ್ಬಿಟ್ಟು ಅಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇವಳಿಗಿದೆಯಲ್ಲ, ಅದು ಇಂಪಾರ್ಟೆಂಟು, ಅದು ಮುಖ್ಯ. ಈ ಹೆಣ್ಮಕ್ಳು ಕನಕಾಂಬ್ರ, ಮಲ್ಲಿಗೆ, ರೋಸಾ ಹೂವು ಈ ಥರ ಇರಬಾರ್ದು. ದುರ್ಗಿ, ಚಾಮುಂಡಿ, ಭಾಳಷ್ಟು ಥರ ಇರಬೇಕು. ನೀವು ಅಷ್ಟೇ, ನೀವೆಲ್ರೂ ನೀವು ಹಂಗೆ ಇರಿ, ಧೈರ್ಯವಾಗಿರಬೇಕು. ಶಾಂತಿ, ಏ ಶಾಂತಿ, ಶಾಂತಿ ಎಲ್ಲಿದೀಯ? ಏನ್ ಮಾಡ್ತಿದ್ಯ? ಯಾಕೆ ಕಿರ್ಚ್ಕೋತಿದ್ಯಾ? ಅಲ್ಲ, ಆಕಾಶ ಕಿತ್ತೋಗುತ್ತಲ್ಲ ನೀನ್ ಕಿರ್ಚೋದ್ ಕೇಳಿಸ್ಕೊಂಡ್ರೆ. ಆಕಾಶ ಕಿತ್ತು ಹೋಗೋ ತರ ಅಲ್ಲ ಕಣೆ, ಆಕಾಶ ಮುಟ್ಟೋ ಹಾಗಾಗಿದೆ ಹೆಸರು. ಹೌದಾ? ಏನೇ ಹೇಳ್ತಿದ್ಯಾ? ನಿನ್ ಸೊಸೆ ಹೆಸರು ಕರ್ನಾಟಕ ತುಂಬಾ ಓಡಾಡ್ತಿದೆ ಕಣೆ. ಬಾಯ್ ಮಾತಲ್ಲ ಅಷ್ಟೇ ಅಲ್ಲ, ಮನೆಯಲ್ಲೂ ಮಾತಾಗ್ಬಿಟ್ಟಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ನನಗ್ ಗೊತ್ತಿತ್ತು ನಮ್ ರೋಹಿಣಿ ಏನಾದ್ರೂ ದೊಡ್ಡ ಸಾಧನೆ ಮಾಡ್ತಾಳೆ ಅಂತ. ಆದ್ರೆ ಇಷ್ಟು ಬೇಗ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ. ಅಲ್ಲ, ಏನ್ ಮಾಡಿದ್ಲು? ಕಾಲಿಲ್ದೇ ಇರೋರ್ಗೆ ಮಸಾಜ್ ಮಾಡಿ ಕಾಲ್ ಬರ್ಸ್ಬಿಟ್ಲಾ? ಅಯ್ಯೋ, ನೀನು ನಿನ್ ಇಮ್ಯಾಜಿನೇಷನ್ ಸರಿಯಾಗಿದೆ. ಅವಳಿನ ಅಶ್ವಿನಿ ದೇವತೆನ ಕಾಲ್ ಬರ್ಸೋದಕ್ಕೆ. ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ನೀನಾ ಕಣೆ. ಅಯ್ಯೋ, ಅವಳ ಆ ಮೂದೇವಿ ಅಂತದ್ ಏನ್ ಮಾಡ್ಬಿಟ್ಲು? ನೋಡಿಲಿ, ಶ್ರುತಿನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರಲ್ಲ. ಏ ಮುಂದಕ್ ನೋಡೆ. ಇವನೇ ಹಿಂಗ್ ಹೊಡಿತಾಳೆ. ಶಾಂತಿ, ಅವ್ನ್ ಯಾವನೋ ಶ್ರುತಿ ಮುಖಕ್ಕೆ ಅದೇನೋ ಹಾಕ್ತೀನಿ ಅಂತ ತಂದಿದ್ದ. ಪಾಪ ಶ್ರುತಿ ತುಂಬಾ ಹೆದರ್ಕೊಂಡಿದ್ಲು. ಆಗ ಮೀನಾ ಅದೇ ಸಮಯಕ್ಕೆ ಹೋಗಿ ಅವನ್ನ ಹೊಡೆದು ಬಡ್ದು ಶ್ರುತಿನ ಕಾಪಾಡಿದಾಳೆ. ಬಿಡಿಗಿರಿ ರಂಗ, ಈ ಹೂಮಾರವಳು ಆ ಶ್ರುತಿ ಅವರಿಬ್ರು ಒಂದಾಗ್ಬಿಟ್ರೆ ನನಗ್ ಬೆಲೆನೇ ಕೊಡಲ್ವಲ್ಲ ಕಸ್ತೂರಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಅವ್ರ ಅಪ್ಪ ಅಮ್ಮ ನೋಡಿರಲ್ವಾ, ಮಗಳಿಗೇನೋ ಅಪಾಯ ಆಗುತ್ತೆ ಅಂತ ಅವರೇ ಮೊದ್ಲು ಬಂದು ಅಳಿಯನ್ನ ಮಗಳನ್ನ ಮನೆಗ್ ಕರ್ಕೊಂಡು ಹೋಗ್ಬಿಟ್ರು ಅನ್ಕೋ. ಅತ್ತಮ್ ಅದಂ ಪೋಚಿ, ಇತ್ತಮ್ ಇದಂ ಪೋಚಿ. ಹಾರ್ತಿರೋ ಕಪ್ಪೆನ ಇವತ್ತೇ ಹಿಡ್ಕೋ, ಇಲ್ಲ ಅಂದ್ರೆ ಚಿಪ್ಪೆ ಗತಿ ನಿನ್ಗೆ. ಬಾಯಿ ಬಂದಾಗ ಹೋದ್ರು ಬೇಡ. ಬಾಯಿ ಅಂದ್ರೆ ಹಾಲ್ ಬಾಯಿ ತರ ಇರ್ಬೇಕು. ಯಾವಾಗ ನೋಡಿದ್ರು ಅಪ್ಶಕ್ನೇ ನುಡಿತಿರ್ತಾಳೆ. ಚೋ, ಬರಕ್ ಹೇಳಿದ್ದು? ಅದು ಒಂದ್ ನಿಮಿಷ ಇರು ಶಾಂತಿ. ಅಲ್ರಮ್ಮ, ಇಷ್ಟ ಇದೆಯೋ ಇಲ್ವೋ, ನೀವಿಬ್ರು ಈಗ ಬೀಗ್ತಿಯರು. ಸ್ವಲ್ಪ ನಗ್ನಗ್ತಾ ಮಾತಾಡ್ಬಾರ್ದಾ? ನನ್ನ ಉದ್ದಕ್ಕೂ ನಿಂತ್ಕೊಂಡ್ರೆ ಸರಿ ಸಮ ಅಲ್ಲ ಇವರು. ಆಸ್ತಿ, ಅಂತಸ್ತು, ಘನತೆ, ಗೌರವ ಅಂತ ಬಂದಾಗ ನನ್ನ ನುಂಗುಷ್ಟಕ್ಕೂ ಸರಿ ಸಮ ಇಲ್ಲ ಇವರು. ಘನತೆ ಗೌರವದಲ್ಲಿ ನಾವು ಏನ್ ನಿಮ್ಗಿಂತ ಕಮ್ಮಿ ಇಲ್ಲ ರೀ. ತೂಕಕ್ಕಿಟ್ರೆ ನಿಮ್ಗಿಂತ 100 ಗ್ರಾಮ್ ಹೆಚ್ಚೇ ಇರ್ತೀವಿ. ಕಂಡಿದ್ದೀನಿ. ಪಕ್ಷಿನ ಹಾರಿಸ್ಕೊಂಡು ಹೋಯ್ತಲ್ಲ, ನಾವು ಕಂಡಿದೀವಿ. ನೀವು ಹುಡುಕಿದ ಗಂಡು ಪ್ರಾಣ ಪಕ್ಷಿನೇ ಹಾರಿಸ್ಕೊಂಡು ಹೋಗಕ್ ನೋಡ್ತಿದ್ನಲ್ಲ. ಅಯ್ಯೋ, ಇಬ್ರು ದಯವಿಟ್ಟು ಸ್ವಲ್ಪ ಜಗಳ ಆಡೋದು ನಿಲ್ಲಿಸ್ತೀರಾ? ನೀವಿಬ್ರು ಇಲ್ಲಿ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನಿಮ್ಮಿಬ್ರು ಮಕ್ಕಳು ಹೊಡೆದಾಡ್ತಾರೆ ಅಷ್ಟೇ. ಎಲ್ಲಾ ಕಡೆ ವಿಡಿಯೋ ಹರಿದಾಡ್ತಿರೋದ್ ನೋಡ್ತಿದ್ದೀರಾ ಅನ್ಸುತ್ತೆ. ನೋಡಿ, ಆಸ್ತಿ ಬೇರೆ, ಜೀವ ಬೇರೆ, ಅಂತಸ್ತು ಬೇರೆ, ಆರೋಗ್ಯ ಬೇರೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವಿಬ್ರೇ ಅನುಭವಿಸ್ಬೇಕು. ಅದನ್ನ ಮರಿಬೇಡಿ. ಮರ್ತಿಲ್ಲ, ನನ್ಗೂ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ನಾನು ಒಂದ್ ನಿರ್ಧಾರ ಮಾಡಿದ್ದೀನಿ. ಏನ್ರಮ್ಮ ಅದು? ನಾನು ನನ್ ಗಂಡ ಇಬ್ರು ಮಗಳು ಮತ್ತೆ ಅವಳ ಗಂಡನ ಮನೆ ಕರ್ಕೊಂಬಂದ್ ಸಾಕೋಣ ಅಂತಿದೀವಿ. ಅದೇನಾಗುತ್ತೆ? ಅಲ್ಲ ಕಣಮ್ಮ, ನನ್ ಮಗನ ನೀವೇ ಕರ್ಕೊಂಡೋಗ್ ಸಾಕೋತೀರಾ? ಮತ್ತೆ ನನ್ ಮಗಳನ್ನ ನೀವ್ ಸಾಕೋಬೋದಾ?
ಸಾಕೊಳ್ಳೋ ವಿಷಯ ಅಲ್ಲ. ನಾನು ಗಂಡು ಮಗನ್ ತಾಯಿ. ಆ ಮಗ ನೀವ್ ಬೇಡ ಅಂತ ಹೋಗಿದಾನಲ್ಲ, ಅವನಾಗೆ ಹೋಗಿಲ್ಲ, ಅವನನ್ನ ಕಿತ್ಕೊಂಡು ಹೋಗಿರೋದು. ಅದಕ್ಕೆ ಏನ್ ಮಾಡ್ಬೇಕು? ನಾವ್ ಅವ್ರನ್ನ ನೋಡ್ಕೊಳ್ಳೋ ಹಾಗೆ ನೀವ್ ಅವ್ರನ್ನ ನೋಡ್ಕೊಳ್ಳೋದಕ್ ಸಾಧ್ಯನಾ? ಅಲ್ರಿ, ನಿಮ್ಗ್ ವಿಷಯ ಗೊತ್ತಾಗ್ತಿದ್ಯಾ? ನಾನೆಲ್ಲ ಕೇಳಿಸ್ಕೊಂಡೆ ಅಮ್ಮ. ನೀವ್ ಆಡ್ತಿರೋ ಮಾತು ಸರಿ ಇದೆ ಅಂತ ಅನ್ಸುತ್ತಾ? ವಾದ, ಜಗಳ, ಗಲಾಟೆ ಈ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ. ಹೆಂಡತಿ ಗಂಡನ್ ಮನೇಲಿದ್ರೇನೆ ಹೆಣ್ಣಿಗೂ ಬೆಲೆ, ಹೆಣ್ಣೆತ್ತವ್ರಿಗೂ ಬೆಲೆ. ಅವ್ನ್ ಬಡವನ ಶ್ರೀಮಂತನ ಅಂತ ಯಾರು ನೋಡಲ್ಲ. 4 ಜನದ ಮಾತ್ ಕೇಳಿ ಬದುಕಕ್ಕಾಗತ್ತಾ ಮೀನಾ? ನಮ್ಗೆ ನಮ್ಮ ಮಕ್ಕಳ ಯೋಗಕ್ಷೇಮ ಮುಖ್ಯ. ನಾಳೆ ಅದೇ ರೌಡಿಗಳು ನಿಮ್ ಮನೆ ಹತ್ರ ಬಂದ್ರೆ ಅವ್ರನ್ನ ತಡೆಯೋ ಶಕ್ತಿ ನಿಮ್ಗಾಗ್ಲಿ ನಿಮ್ ಮನೆಯವ್ರಿಗಾಗ್ಲಿ ಇದೆಯಾ? ಅದನ್ನ ಯೋಚನೆ ಮಾಡಿದೀರಾ ನೀವು? ಆದ್ರೆ ನಮ್ಮನೇಲಿ ಮನೋಜ ಇದ್ದಾನೆ, ನೋಡ್ಕೊಂಡ್ ನಿಂತ್ಕೊಳ್ಳೋದಕ್ಕಲ್ವಾ? ಆದ್ರೆ ಅಲ್ಲಿ ಸೂರ್ಯ ಅನ್ನೋ ಸುನಾಮಿ ಇದೆಯಮ್ಮ. ಅದನ್ನ ಮೀರಿ ನಿಮ್ ಮಗಳಿಗೆ ಯಾರು ಏನು ಮಾಡೋದಕ್ಕಾಗಲ್ಲ. ಸರಿ, ನಿಮ್ ಮನೆಯವರು ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಜೈಲ್ಗೆ ಹಾಕ್ಸ್ಬೋದು. ಆದ್ರೆ ನಮ್ ರವಿ ಸ್ವಾಭಿಮಾನಿ. ನಾಳೆ ನಿಮ್ ಮನೇಲಿ ಇರಲ್ಲ ಅಂತ ರವಿ ಶ್ರುತಿನ ಬಿಟ್ಟು ನಮ್ಮನೆಗ್ ಬಂದ್ರೆ ಆಗೇನ್ ಮಾಡ್ತೀರಾ? ಆಗ ನಿಮ್ ಮಗ್ಳ ಗತಿ ಏನು? ಕರೆಕ್ಟ್, ಸರಿಯಾಗಿ ಹೇಳ್ದೆ. ಒಳ್ಳೆ ಪಾಯಿಂಟ್. ಭೂಮಿನೇ ಆವರಿಸೋ ಶಕ್ತಿ ಇದ್ರು ಗಂಗೆ ಶಿವನ್ ತಲೆ ಮೇಲೆ ಅಲ್ವಾ ವಾಸ ಮಾಡೋದು? ದಾಕ್ಷಾಯಿಣಿ ದಕ್ಷರಾಜನ ಅರಮನೆಯಲ್ಲೇ ಹುಟ್ಟಿದ್ರು ಸ್ಮಶಾನ ವಾಸಿಯಾದ ಶಿವನ್ ಜೊತೆನೆ ಅಲ್ವಾ ಇದ್ದಿದ್ದು? ಹೆಣ್ಣಿನ ಬೆಳವಣಿಗೆ ಗಂಡಿನ ನೆರಳಲ್ಲೇ ಅಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹಿರಿಯರು, ನನ್ನಂತ 4 ಜನಕ್ಕೆ ಬುದ್ಧಿ ಹೇಳೋ ಶಕ್ತಿ ಇರೋರು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕಂದ್ರೆ ಹೆಂಡತಿ ಗಂಡನ ಜೊತೆ ಗಂಡನ ಮನೇಲೇ ಇರ್ಬೇಕಾಗಿರೋದು. ಯೋಚನೆ ಮಾಡಿ ಅಮ್ಮ. ಮಿಕ್ಕಿದ ನಿರ್ಧಾರ ಹಿಂದೆ. ಕ್ಷಮಿಸಿಯತ್ತೆ, ನಿನ್ ಮಾತಿನ ಮಧ್ಯೆ ನಾನು ಮಾತಾಡಿದ್ದಕ್ಕೆ. ನಾನಿನ್ ಬರ್ತೀನಿ. ಮೀನಾ ಮಾತು ಒಂದ್ ರೀತಿನಲ್ಲಿ ನಿಜಾನೇ. ನಾನು ಕಲ್ಸಿರೋ ಪಾಠ ಹಾಗಿರುತ್ತೆ. ನಾಳೆ ನಿಮ್ಮಗಳು ನಮ್ಮನೆಗೆ ಬಂದ್ರೆ ಅವಳನ್ನು ಇದೇ ರೀತಿ ಬುದ್ಧಿವಂತಲಾಗಿ ಮಾಡ್ತೀನಿ. ಯೋಚನೆ ಮಾಡಿ. ಆಯ್ತು, ನಾನು ಯಾವುದಕ್ಕೂ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ. ಸರಿ, ಹಾಗಾದ್ರೆ ನಾವು ಹೊರಡ್ಬೋದಾ? ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡಿದಾಳೆ ಪಾಪ.